ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫಸ್ಟ್ ಪಿ ಸಿ ಅಕೌಂಟೆನ್ಸಿನಲ್ಲಿ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸಲ್ಲಿ ಅಕೌಂಟಿಂಗ್ ಈಕ್ವೇಷನ್ಸ್ ಕ್ವಶನ್ನ ನೋಡೋಣ. ಫಸ್ಟು ಪ್ರಿಪೇರ್ ಅಕೌಂಟಿಂಗ್ ಈಕ್ವೇಷನ್ ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅನು ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ರುಪೀಸ್ 2 lakh ಆ್ಯಂಡ್ ಸೆಕೆಂಡ್ ಒನ್ ಈಸ್ ಬಿ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ನಮನ್ ಫಾರ್ ಕ್ಯಾಶ್ ರುಪೀಸ್ 1,40,000 and C sold goods to Banu rupees 10,000 and D bought furniture on credit rupees 7,000. E withdrawn cash for personal use rupees 2,000, deposited cash into bank rupees 5,000. ಸೊ ಈ ಕ್ವಶನ್ಗೆ ನಾವು ಅಕೌಂಟಿಂಗ್ ಈಕ್ವೇಷನ್ಸ್ನ ಮಾಡಬೇಕು. ಅಕೌಂಟಿಂಗ್ ಈಕ್ವೇಷನ್ಸ್ ಅಂತಂದರೆ ಬಿಸ್ನೆಸ್ಸಲ್ಲಿರೋ ಟೋಟಲ್ ಅಸೆಟ್ಸ್ ಈಕ್ವಲ್ ಟು ಟೋಟಲ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಎಲ್ಲ ಅಸೆಟ್ಸು ಕೂಡ ಲಯಬಿಲಿಟೀಸ್ ಮತ್ತು ಕ್ಯಾಪಿಟಲ್ ಎರಡನ್ನೂ ಕೂಡ ಈಕ್ವಲ್ ಆಗಿರಬೇಕು. ಸೊ ಇಲ್ಲಿ ನಮಗೆ ಅಕೌಂಟಿಂಗ್ ಈಕ್ವೇಷನ್ಸ್ ಫಾರ್ಮುಲಾ ಗೊತ್ತಿದೆ. ಅಸೆಟ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಅದರ ಮೇಲೆ ನಾವು ಸೊಲ್ಯೂಷನ್ನ ಮಾಡ್ತಾ ಹೋಗೋಣ. ಫಸ್ಟು ಆನ್ಸರ್ ಅಕೌಂಟಿಂಗ್ ಈಕ್ವೇಷನ್ಸ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಸೊ ಆಫ್ಟರ್ ಟ್ರಾನ್ಸಾಕ್ಷನ್ಸ್ ಏನೇನಿದೆ ಇಲ್ಲಿ ತಗೊಳ್ತೀವಿ. Here assets and is equal to liabilities plus capital. This is the format. Now first transactions ನೋಡಿ. ಅನು ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ರುಪೀಸ್ 2 lakh. ಅನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ವಿತ್ ಕ್ಯಾಶ್ ರುಪೀಸ್ 2 lakh. ಕ್ಯಾಶ್ ಈಸ್ ಅ ಅಸೆಟ್. ಸೊ ಸ್ಟಾರ್ಟ್ ಮಾಡಬೇಕಾದ್ರೆ ದಟ್ ಕ್ಯಾಶ್ ಈಸ್ ಬಿಕಮ್ ಕ್ಯಾಪಿಟಲ್. ಸೊ ಇಲ್ಲಿ ಬಿಸ್ನೆಸ್ಗೆ ಕ್ಯಾಶ್ ಬರ್ತಿದೆ. ಎಷ್ಟು ಬರ್ತಿದೆ ಅಂತ ಅಂದರೆ 2 lakh rupees. ಮತ್ತು ಈ 2 lakh ಏನಾಗುತ್ತೆ ಅಂದರೆ ಕ್ಯಾಪಿಟಲ್ ಆಗುತ್ತೆ. ಸೊ ಇಲ್ಲಿ ಏನಾಯ್ತು ಅಂದರೆ ಫಸ್ಟ್ ಟ್ರಾನ್ಸಾಕ್ಷನ್ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಇಲ್ಲಿ ಲಯಬಿಲಿಟೀಸ್ ಯಾವುದು ಬರಲ್ಲ. ಆ್ಯಂಡ್ ಸೆಕೆಂಡ್ ಟ್ರಾನ್ಸಾಕ್ಷನ್ ನೋಡಿ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ನಮನ್ ಫಾರ್ ಕ್ಯಾಶ್ ರುಪೀಸ್ 1,40,000. ಸೊ ಈ 2 lakh ಕ್ಯಾಶಲ್ಲಿ 1,40,000ಗೆ ಬಿಸ್ನೆಸ್ಗೆ ನಾವು ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಈ 2 lakhಲ್ಲಿ 1,40,000 ಕ್ಯಾಶು ರೆಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಏನಂತ ಅಂದರೆ ಕ್ಯಾಶು ರೆಡ್ಯೂಸ್ ಆಗುತ್ತೆ, ಅಸೆಟ್ಟು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಗೂಡ್ಸ್ ಅಂದರೆ ಇಲ್ಲಿ ಸ್ಟಾಕ್ ಅಂತ ಅಂದರೆ ಅದು ಅಸೆಟ್ ಆಗುತ್ತೆ. ಇಲ್ಲಿ ಸ್ಟಾಕ್ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ಸೊ ಈಗ 2 lakhಲ್ಲಿ 1,40,000ನ ಲೆಸ್ ಮಾಡಿದರೆ ರಿಮೈನಿಂಗ್ ಕ್ಯಾಶ್ ಎಷ್ಟು ಉಳ್ಕೊಳ್ಳುತ್ತೆ? 60,000 ಉಳ್ಕೊಳ್ಳುತ್ತೆ. ಬಟ್ ಬಿಸ್ನೆಸ್ಗೆ ಇಲ್ಲಿ ಏನಂತ ಅಂದರೆ ಸ್ಟಾಕ್ ಬಂದಿದೆ. ಸ್ಟಾಕ್ ಎಷ್ಟು ಬಂದಿದೆ ಅಂತ ಅಂದರೆ 1,40,000 rupees ಸ್ಟಾಕ್ನ ನಾವು ಪರ್ಚೇಸ್ ಮಾಡಿದ್ದೀವಿ. ಸ್ಟಾಕ್ ಈಸ್ ಅ ಅಸೆಟ್. ಟೋಟಲ್ 60,000 ಪ್ಲಸ್ 1,40,000 ಎಷ್ಟಾಗುತ್ತೆ ಅಂದರೆ ಅಗೈನ್ 2 lakh ಆಗುತ್ತೆ. ಸೊ 2 lakh ಇಸ್ ದ ಕ್ಯಾಪಿಟಲ್. ಸೊ ಇಲ್ಲಿ ಏನಂತ ಅಂದರೆ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಎರಡು ಕೂಡ ನಾವು ಇಲ್ಲಿ ಈಕ್ವಲ್ ಮಾಡ್ತಾ ಹೋಗ್ತೀವಿ. ಸೊ ಸೆಕೆಂಡ್ ಟ್ರಾನ್ಸಾಕ್ಷನ್ ಅಂದರೆ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ನಮನ್ ಫಾರ್ ಕ್ಯಾಶ್ ರುಪೀಸ್ 1,40,000. ಸೊ ಕ್ಯಾಶ್ ರೆಡ್ಯೂಸ್ ಆಯಿತು, ಸ್ಟಾಕ್ ಇನ್ಕ್ರೀಸ್ ಆಯಿತು. ಸೊ ಟೋಟಲ್ ಕ್ಯಾಶು ಮತ್ತು ಸ್ಟಾಕ್ ಎರಡೂ ಕೂಡ ಅಸೆಟ್ಸು. 60,000 ಪ್ಲಸ್ 1,40,000 ಟೋಟಲ್ ಎಷ್ಟಾಗುತ್ತೆ ಅಂದರೆ 2 lakh ಆಗುತ್ತೆ. ಆ್ಯಂಡ್ ಥರ್ಡ್ ಸಿ ಏನಿದೆ ಅಂದರೆ ಸೋಲ್ಡ್ ಗೂಡ್ಸ್ ಟು ಬಾನು ರುಪೀಸ್ 10,000. ಸೋಲ್ಡ್ ಗೂಡ್ಸ್ ಟು ಬಾನು ಅಂತ ಅಂದರೆ ಇಲ್ಲಿ ಆಲ್ರೆಡಿ ಸ್ಟಾಕ್ ಅಥವಾ ಗೂಡ್ಸ್ ಏನಿದೆ ಅದರಲ್ಲಿ 10,000 rupees ವರ್ತದು ರೆಡ್ಯೂಸ್ ಆಗ್ತಿದೆ. ಬಾನುಗೆ ಸೇಲ್ಸ್ ಮಾಡ್ತಾ ಇದ್ದೀವಿ. ಸೊ ನಾವು ಏನಂತ ಅಂದರೆ ಕ್ಯಾಶ್ ಎಷ್ಟಿದೆ ಅಂತ ಅಂದರೆ 60,000 ಇದೆ. ಗೂಡ್ಸಲ್ಲಿ 10,000 ವರ್ತ್ ಕಮ್ಮಿ ಆಗುತ್ತೆ. ಅವಾಗ ಎಷ್ಟಾಗುತ್ತೆ ಅಂದರೆ ಗೂಡ್ಸು ಅಮೌಂಟ್ ಬಂದು 1,30,000 ಆಗುತ್ತೆ. ಮತ್ತು ಸೇಲ್ಸ್ ಮಾಡಿದಾಗ ನಮಗೆ ಏನು ಬರುತ್ತೆ ಅಂದರೆ ಡೆಟಾಸ್ ಎಷ್ಟು ಅಂತ ಅಂದರೆ 10,000. ಡೆಟಾಸ್ ಈಸ್ ಆಲ್ಸೋ ಅಸೆಟ್ಸ್. 60,000 ಪ್ಲಸ್ 1,30,000 ಪ್ಲಸ್ 10,000 ಮೂರನ್ನು ಟೋಟಲ್ ಮಾಡಿದ್ರೆ ಟೋಟಲ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಅಂದರೆ 2 lakh ಆಗುತ್ತೆ. ಸೊ ಇದಿಷ್ಟನ್ನು ಕೂಡ ಥರ್ಡ್ ಟ್ರಾನ್ಸಾಕ್ಷನ್ಸ್ ಏನಂತ ಅಂದರೆ ಸೋಲ್ಡ್ ಗೂಡ್ಸ್ ಟು ಬಾನು. ಸೊ ಇಲ್ಲಿ ಗೂಡ್ಸ್ನ ಬಾನುಗೆ ಸೇಲ್ ಮಾಡ್ತಾ ಇದ್ದೀವಿ. ಎಷ್ಟು ಅಂದರೆ 10,000 ಗೂಡ್ಸು ಲೆಸ್ ಆಗುತ್ತೆ. ಸೊ ಇಲ್ಲಿ ಗೂಡ್ಸ್ ಅಥವಾ ಸ್ಟಾಕು ಡಿಕ್ರೀಸ್ ಆಗುತ್ತೆ, ಇಲ್ಲಿ ಡೆಟಾಸು ಇನ್ಕ್ರೀಸ್ ಆಗುತ್ತೆ. ಸೊ ಡೆಟಾಸ್ ಇಸ್ ಆಲ್ಸೋ ಅಸೆಟ್. ಎಷ್ಟು ಅಂದರೆ 10,000. ನಾವು 60,000 ಪ್ಲಸ್ 1,30,000 ಪ್ಲಸ್ 10,000 ಟೋಟಲ್ ಎಷ್ಟಾಗುತ್ತೆ ಅಂದರೆ 2 lakh. ಆ್ಯಂಡ್ ಡಿ ಅಡ್ಜಸ್ಟ್ಮೆಂಟ್ ನೋಡಿ, ಬಾಟ್ ಫರ್ನಿಚರ್ ಆನ್ ಕ್ರೆಡಿಟ್ ರುಪೀಸ್ 7,000. ಬಿಸ್ನೆಸ್ಗೆ ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಆನ್ ಕ್ರೆಡಿಟ್ ಬೇಸಿಸ್. ಆಗ ಡಿ ಈಕ್ವೇಷನ್ ಏನು ಬರುತ್ತೆ ಅಂದರೆ 60,000 ಆ್ಯಸ್ ಇಟ್ ಈಸ್ ಕ್ಯಾಶ್ ಆ್ಯಂಡ್ 1,30,000 ಸ್ಟಾಕ್ ಇದೆ ಆ್ಯಂಡ್ ಡೆಟಾಸ್ 10,000 ಇದೆ. ಸೊ ಬಿಸ್ನೆಸ್ಗೆ ಏನಂತಂದರೆ ನಾವು ಕ್ರೆಡಿಟ್ ಬೇಸಿಸಲ್ಲಿ ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಫರ್ನಿಚರ್ ಕಾಸ್ಟ್ ಎಷ್ಟಿದೆ ನೋಡಿ 7,000 ಇದೆ. ಸೊ ಬಿಸ್ನೆಸ್ಗೆ 7,000 ಫರ್ನಿಚರ್ ಬರ್ತಿದೆ ಅಂದರೆ ಫರ್ನಿಚರ್ ಈಸ್ ಆಲ್ಸೋ ಅಸೆಟ್. ಸೊ ಇದನ್ನು ಯಾವ ಬೇಸಿಸ್ ಮೇಲೆ ಪರ್ಚೇಸ್ ಮಾಡ್ತಾ ಇದ್ವಿ? ಕ್ಯಾಶ್ ಆರ್ ಕ್ರೆಡಿಟ್. ಸೊ ಕ್ರೆಡಿಟರ್ಸ್ ಅಂತಂದರೆ ಕ್ರೆಡಿಟರ್ಸ್ ಅಂತ ಇಲ್ಲಿ ಲಯಬಿಲಿಟೀಸ್ ಅಂಡರ್ ಬರುತ್ತೆ. ಸೊ ಕ್ರೆಡಿಟರ್ಸ್ ಅಂದರೆ ನಾವು ಪೇ ಮಾಡಬೇಕು. ಇಯರ್ 7,000 ಪ್ಲಸ್ 2 lakh. ದೆನ್ ಟೋಟಲ್ ಮಾಡಿ 60,000 ಪ್ಲಸ್ 1,30,000
ಪ್ಲಸ್ 10,000 ಆ್ಯಂಡ್ 7,000 ಈಸ್ ದ ಫರ್ನಿಚರ್. ಟೋಟಲ್ ಎಷ್ಟು ಬರ್ತಿದೆ ಅಂದರೆ 2,07,000 ಬರ್ತಿದೆ. ಆ್ಯಂಡ್ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲಿಂದ ಎಷ್ಟು ಬರ್ತಿದೆ ಅಂದರೆ 7,000 ಪ್ಲಸ್ 2,00,000 ಮಾಡಿದರೆ ಎಷ್ಟು ಬರುತ್ತೆ, 2,07,000 ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಈ ಅಡ್ಜಸ್ಟ್ಮೆಂಟ್ ನೋಡಿ, ವಿತ್ಡ್ರಾನ್ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್ ₹2,000. ಸೊ ಬಿಸ್ನೆಸ್ಸಲ್ಲಿ ಏನು ಕ್ಯಾಶ್ ಇದೆ ಅದನ್ನು ಫಾರ್ ದ ಪರ್ಪಸ್ ಆಫ್ ಪರ್ಸ್ನಲ್ ಯೂಸ್ಗೆ ಇಲ್ಲಿ ನಾವು ವಿತ್ಡ್ರಾನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಆವಾಗ ಕ್ಯಾಶ್ ಏನಾಗ್ತಿದೆ ಅಂದರೆ ರೆಡ್ಯೂಸ್ ಆಗ್ತಿದೆ. ಈ ರೀತಿ ಬ್ರಾಕೆಟಲ್ಲಿ ಬರೆಯೋ ವ್ಯಾಲ್ಯೂ ಬಂದು ಮೈನಸ್ ವ್ಯಾಲ್ಯೂ. ಸೊ ಆವಾಗ ಕ್ಯಾಶ್ 60,000ಅಲ್ಲಿ 2,000ನ ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 58,000 ಆಗುತ್ತೆ. ಆ್ಯಂಡ್ ಇಯರ್ ಈಸ್ ದ 1,30,000 ಸ್ಟಾಕ್ ಆ್ಯಸ್ ಇಟ್ ಈಸ್ ಇರುತ್ತೆ. ಮತ್ತು 10,000 ಡೆಟಾಸ್ ಆ್ಯಂಡ್ 7,000 ಇಸ್ ದ ಫರ್ನಿಚರ್. ಇಲ್ಲೂ ಕೂಡ ಲಯಬಿಲಿಟೀಸ್ ಸೈಡು 7,000 ಕ್ಯಾಪಿಟಲ್ ಆ್ಯಸ್ ಇಟ್ ಈಸ್ ಇರುತ್ತೆ. ಇಲ್ಲಿ ಕಂಪ್ಲೀಟಾಗಿ ಪರ್ಸ್ನಲ್ ಯೂಸ್ಗೆ ವಿತ್ಡ್ರಾನ್ ಮಾಡ್ತಾ ಇದ್ವಿ. ಹಾಗಾಗಿ ಏನಾಗುತ್ತೆ ಅಂದರೆ ಕ್ಯಾಶಲ್ಲಿ ರೆಡ್ಯೂಸ್ ಆದರೆ ಅದು ಕ್ಯಾಪಿಟಲಲ್ಲೂ ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಟೋಟಲ್ ಎಷ್ಟು ಅಂತಂದರೆ 1,98,000. 2,00,000ಅಲ್ಲಿ ನೀವು 2,000ನ ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ, 1,98,000. ಅದಾದಮೇಲೆ ನೀವು ಇಲ್ಲೂ ಒಂದು ಸರಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ, 58,000 ಪ್ಲಸ್ 1,30,000 ಪ್ಲಸ್ 10,000 ಪ್ಲಸ್ 7,000 ಎಷ್ಟಾಯಿತು, 2,05,000 ಆಯಿತು. ಸೊ ಇಲ್ಲೂ ಕೂಡ ಲಯಬಿಲಿಟೀಸ್ ಎಷ್ಟಿದೆ, 7,000 ಇದೆ. ಆ್ಯಂಡ್ ಕ್ಯಾಪಿಟಲ್ 1,98,000 ಇದೆ. ಸೊ ಎಷ್ಟಾಯಿತು ಅಂದರೆ 2,05,000. ಸೊ ನಿಮಗೆ ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ಎರಡನ್ನೂ ಕೂಡ ನಿಮಗೆ ವರ್ಟಿಕಲ್ ಆ್ಯಂಡ್ ಹಾರಿಜೆಂಟಲ್ ಎರಡನ್ನೂ ಕೂಡ ಅಟ್ ಎ ಟೈಮ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಡೆಪಾಸಿಟೆಡ್ ಕ್ಯಾಶ್ ಇಂಟು ಬ್ಯಾಂಕ್ ₹5,000 ಅಂತ ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ. ಸೊ ಕ್ಯಾಶನ್ನು ನಾವು ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದರೆ ಕ್ಯಾಶ್ ಎಷ್ಟು ರೆಡ್ಯೂಸ್ ಆಗ್ತಿದೆ, 5,000 ಕ್ಯಾಶ್ ರೆಡ್ಯೂಸ್ ಆಗ್ತಿದೆ. ಸೊ 58,000ಅಲ್ಲಿ 5,000ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 53,000 ಬರುತ್ತೆ. ಪ್ಲಸ್ ಇಲ್ಲಿ 1,30,000 ಸ್ಟಾಕ್ ಆ್ಯಸ್ ಇಟ್ ಈಸ್ ಇರುತ್ತೆ. ದೆನ್ ಡೆಟಾಸ್ 10,000 ಆ್ಯಂಡ್ ನೆಕ್ಸ್ಟ್ ಫರ್ನಿಚರ್. ಬಟ್ ಇಲ್ಲಿ ಬ್ಯಾಂಕ್, ಸೊ ಇರೋ ಕ್ಯಾಶನ್ನು ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಿದ್ವಿ ಅಂದರೆ ಬ್ಯಾಂಕ್ ಈಸ್ ಆಲ್ಸೋ ಅಸೆಟ್. ಎಷ್ಟಂದರೆ 5,000. ಸೊ ಇವಾಗ ಲಯಬಿಲಿಟೀಸಲ್ಲಿ ಕ್ರೆಡಿಟರ್ಸಲ್ಲಿ ಏನೂ ಚೇಂಜಸ್ ಇಲ್ಲ, 7,000. ಆ್ಯಂಡ್ ಇಲ್ಲಿ 1,98,000 ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. ಇವಾಗ ನಾವು ಆಲ್ ಅಸೆಟ್ಸ್ ಮತ್ತು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಈಕ್ವಲ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಇಲ್ಲಿ ನೋಡಿ, 53,000 ಪ್ಲಸ್ 1,30,000 10,000 7,000 ಪ್ಲಸ್ 5,000 ಟೋಟಲ್ ಎಷ್ಟಿದೆ ಅಸೆಟ್ಸ್ ಬಂದು 2,05,000 ಅಸೆಟ್ಸ್ ಇದೆ. ಅಸೆಟ್ಸ್ ಎಷ್ಟಂದರೆ 2,05,000 ಈಸ್ ಟೋಟಲ್ ಅಸೆಟ್ಸ್. ಆ್ಯಂಡ್ ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಅಂತಂದರೆ 7,000 ಪ್ಲಸ್ 1,98,000 ಮಾಡಿದ್ರೆ ಟೋಟಲ್ 2,05,000 ಟೋಟಲ್ ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್. ಇದಿಷ್ಟನ್ನು ಕೂಡ ಅಕೌಂಟಿಂಗ್ ಈಕ್ವೇಷನ್. ಫೈನಲಿ ನೀವು ಟೋಟಲ್ ಬರಿಬೇಕು. ಫಸ್ಟ್ ಏನು ಹೇಳಿ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಂತ ಅಂದರೆ ಅದು ಕ್ಯಾಪಿಟಲ್ಗೂ ಹೋಗುತ್ತೆ, ಎಷ್ಟು, 2,00,000. ಅದಾದಮೇಲೆ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ನಮನ್ ಫಾರ್ ಕ್ಯಾಶ್ ₹1,40,000. ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ 1,40,000ಗೆ. ಸೊ 1,40,000 ಕ್ಯಾಶ್ ರೆಡ್ಯೂಸ್ ಆಗುತ್ತೆ, ಸ್ಟಾಕ್ ಇನ್ಕ್ರೀಸ್ ಆಗುತ್ತೆ. 60,000 ಪ್ಲಸ್ 1,40,000 ಇಸ್ ಈಕ್ವಲ್ ಟು 2,00,000. ಅದಾದಮೇಲೆ ಸೋಲ್ಡ್ ಗೂಡ್ಸ್ ಟು ಬಾನುಗೆ ಗೂಡ್ಸ್ನ ಸೇಲ್ ಮಾಡ್ತಾ ಇದ್ದಾರೆ. 1,40,000 ಸ್ಟಾಕಲ್ಲಿ 10,000 ರೆಡ್ಯೂಸ್ ಮಾಡಿ, ಲೆಸ್ ಮಾಡಿ, ಅವಾಗ ಎಷ್ಟಾಗುತ್ತೆ, 1,30,000. 60,000 ಪ್ಲಸ್ 1,30,000 ಸೇಲ್ಸ್ ಮಾಡಿದಾಗ ನಮಗೇನು ಬರುತ್ತೆ, ಡೆಟಾಸ್, ದಟ್ ಈಸ್ 10,000, ಟೋಟಲ್ 2,00,000. ದೆನ್ ಡಿನಲ್ಲಿ ಬಾಟ್ ಫರ್ನಿಚರ್ ಆನ್ ಕ್ರೆಡಿಟ್ ₹7,000. ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಈ ಮೂರು ಆ್ಯಸ್ ಇಟ್ ಈಸ್, ಕ್ಯಾಶು, ಸ್ಟಾಕು, ಡೆಟಾಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಫರ್ನಿಚರ್ ಒಂದು ಆ್ಯಡ್ ಆಗುತ್ತೆ ₹7,000 ವರ್ತು. ಸೊ ಈ ಫರ್ನಿಚರ್ನ ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿದ್ದಾರೆ. ಕ್ರೆಡಿಟ್ ಅಂತಂದರೆ ಕ್ರೆಡಿಟರ್ಸ್ ಲಯಬಿಲಿಟೀಸ್ 7,000 ಪ್ಲಸ್ 2,00,000 ಎಷ್ಟಾಗುತ್ತೆ ಅಂದರೆ 2,05,000 ಆಗುತ್ತೆ. ಇಲ್ಲಿ ಕ್ಯಾಶ್ನ ಫಾರ್ ದ ಪರ್ಪಸ್ ಆಫ್ ಪರ್ಸ್ನಲ್ ಯೂಸ್ಗೆ ವಿತ್ಡ್ರಾನ್ ಮಾಡ್ಕೊಳ್ತಾ ಇದ್ದಾರೆ 2,000 ನೀವು ಲೆಸ್ ಮಾಡಿ ಇಲ್ಲಿ 58,000 ಆಗುತ್ತೆ. ಕ್ಯಾಶಲ್ಲಿ ರೆಡ್ಯೂಸ್ ಆಗಿರೋದ್ರಿಂದ ಕ್ಯಾಪಿಟಲಲ್ಲೂ ಕೂಡ ರೆಡ್ಯೂಸ್ ಮಾಡಿ. ಸೊ ಎಷ್ಟು ಅಂದರೆ 2,000. ಆಫ್ಟರ್ ದಟ್ ಕ್ಯಾಶ್ ಡೆಪಾಸಿಟೆಡ್ ಕ್ಯಾಶ್ ಇಂಟು ಬ್ಯಾಂಕ್ 5,000 ಇರೋ ಕ್ಯಾಶನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬೋತ್ ಆರ್ ಸೇಮ್, ದಟ್ ಈಸ್ ಬೋತ್ ಆರ್ ಅಸೆಟ್ಸ್. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ 2,05,000 ಇದಿಷ್ಟನ್ನು ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ 6 ಮಾರ್ಕ್ಸ್. ಆ್ಯಂಡ್ ಥ್ಯಾಂಕ್ ಯು.